ಸಾತ್ವಿಕ ನೆಲೆಯಲ್ಲಿ ನೈತಿಕ ನೆಲೆಯಲ್ಲಿ ತಪ್ಪು ಅಂತ ನಾವು ಹೇಳ್ಬೋದು. ಬಟ್ ಇವತ್ತಿನ ರಾಜಕಾರಣ ಎಲ್ಲ ತಮ್ಮವ್ರಿಗಾಗಿ ತಮಗಾಗಿ ಅನಂತರ ಉಳಿದವ್ರಿಗಾಗಿ. ಒಂದು ಕಾಲಕ್ಕಿತ್ತು ಗಾಂಧಿಯವ್ರ ಕಾಲಕ್ಕೆ ಅಥವಾ ನೆಹರು ಸೂಕ್ಷ್ಮ ತಮ್ಮ ಮಗಳನ್ನು ಬೆಳೆಸಿದ್ರು. ರಾಮತ್ ಬೇರೆ ಅವರಿಂದ ಶುರುವಾಗಿದ್ದು ವಂಶ ಪಾರಂಪರ್ಯ. ಮತ್ತು ನಮ್ಮ ದೇಶದ ಗುಣ ಏನಪ್ಪ ಅಂತಂದ್ರೆ ಇಲ್ಲಿ ರಾಜತ್ವ ಇದ್ದಿದ್ದು, ಪ್ರಜಾಪ್ರಭುತ್ವ ಜನರ ನಮ್ಮ ಮಧ್ಯದಿಂದ ಬಂದಿದ್ದಲ್ಲಿದು ಬ್ರಿಟಿಷರ ಕೊಡುಗೆ. ಹೀಗಾಗಿ ನಮ್ಮಲ್ಲಿ ಏನದಪ್ಪ ಅಂದರೆ ರಾಜತ್ವದ ವಂಶತ್ವ ಆಡಳಿತ ಜೊತೆಗೆ ಖಡ್ಗಾರಿಕೆ ಹಿಡಿದು ಅವ ಮಹಾರಾಜ ಅನ್ನುವಂಥದ್ದು ಇವತ್ತಿಗೂ ಇಂಡೈರೆಕ್ಟಾಗಿ ಅದ. ಇವು ಕುಟುಂಬ ರಾಜಕಾರಣ ಬೆಳೆದಕ್ಕೆ ಅದೇ ಕಾರಣ. ನೆಹರು ಅವರು ಎಷ್ಟೋ ಉದಾರವಾದಿಯಾಗಿ ಮಾತಾಡಿದ್ರು, ತಮ್ಮ ಮಗಳನ್ನ ಮೇಲ್ತರದಲ್ಲಿ ಅವ್ರು ಭಾಳ ಜಾಣಾಕ್ಷರ ಮಾಡಿದರು ಅನ್ನೋದು ಅಷ್ಟೊಂದು ನೋಡಿ ಇತಿಹಾಸದಲ್ಲೇ. ಅವ್ರು ಮಾಡಿದಂಥ ಒಂದು ತಪ್ಪು ಸರಿನೋ ಇವತ್ತು ಅಪರಾಧ ಆಗುವಂಥ ಪ್ರಸಂಗ ಬಂದದ. ಈಗ ಯಾರು ಟೀಕೆ ಮಾಡೋದು ಉಳಿದಿಲ್ಲ ಅಂತ ಹೇಳ್ಬೋದು ನಾವು. ಭಾಳಷ್ಟು ಇಲ್ಲ ನಾವು ಪ್ರಾಮಾಣಿಕ ಹಾಗೆ ಅದು ಇವತ್ತಿನ ರಾಜಕಾರಣದಲ್ಲಿ ಯಾವುದೇ ಪಕ್ಷ ಇರಲಿ. ಇವತ್ತು ಭಾರತದ ಪಕ್ಷ ರಾಜಕಾರಣದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ನಿಮಗೆ ಪ್ರಾಮಾಣಿಕ ಸಾಕಷ್ಟು ಇದ್ದಾರೆ, ಇಲ್ಲ ಅಂತಲ್ಲ. ಎಲೆ ಮರೆಗೆ ಹೆಂಗೆ ಯಾಕಪ್ಪ ಅಂದ್ರೆ ಅವ್ರಿಗೆ ಆರ್ಥಿಕ ಬಲ ಇರೋದಿಲ್ಲ. ಏನು ಮಾಡಬೇಕಪ್ಪ ಅಂತಂದ್ರೆ ಸಮುದಾಯ ಜನನೂ ಸಹಿತ ನಮ್ಗೆ ದುಡ್ಡು ಕೊಟ್ಟು ಇವತ್ತು ಹೋಗುವಂಥ ಪ್ರಶ್ನೆ. ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು, ಸತ್ಯವನ್ನು ಕೇಳಬೇಕಾಗಿತ್ತು, ಹುಡುಕ್ಬೇಕಾಗಿತ್ತು. ಜನರಿಗೂ ಸಹಿತ ಯಾರು ದುಡ್ಡು ಕೊಡ್ತಾರೋ ಅವ್ರ ಗಾಡಿ ಮೇಲೆ ಹತ್ತಿ ಹೋಗ್ತಾರೆ ಎಲ್ಲಿ ಬೇಕಾದ್ರೆ ಕರದಲ್ಲಿ. ಈಗೇನಾದ್ರು ಫಂಕ್ಷನ್ ಹೆಂಗೆ ಬರ್ರಿ ಅಂತಂದ್ರೆ ಸುಳ್ಳು. ನಮ್ಮ ಗಾಡಿ ಮಾಡಿರೇನ್ರಿ, ಗುಣ ಮಾಡಿರೇನ್ರಿ, ಅನುಕೂಲ ಐತಿಲ್ರಿ, ಊಟ ಐತಿಲ್ರಿ, ಮ್ಯಾಲೆ 5 ರೂಪಾಯಿ ಕೊಡ್ತಾರಲ್ರಿ, ಇವೆಲ್ಲ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಮಾಡುವಂಥ ಜನಗಳಿಗೆ. ಇಂಥ ಸಂದರ್ಭದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಒಬ್ಬ ಲೀಡರಾಗಿ ಮ್ಯಾಲೆ ಎದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಪ್ರಸಂಗದಲ್ಲಿ ಯಡಿಯೂರಪ್ಪನವರು ಸಹಜವಾಗಿ ಲೀಡರಾಗಿ ಕಾಣ್ತಾ ಇದ್ದಾರೆ. ಸಹಜವಾಗಿ ಜನರ ಸಂಪರ್ಕದ ಜೊತೆಗೆ BJPಯ ಆಶೀರ್ವಾದದ. BJP ಜೊತೆಗೆ ಯಡಿಯೂರಪ್ಪ ಕೂಡಿದಾಗ ಮಾತ್ರ ಒಂದಿಷ್ಟು ಪ್ರಬಲವಾದ ಸ್ಪರ್ಧೆಯನ್ನು ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ನೀಡಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅನ್ನೋದು ಇವತ್ತಿನ ಸತ್ಯ. ನಾಳೆ ಗೊತ್ತಿಲ್ಲ ಏನಾಗ್ತದೆ ಅಂತೇಳಿ. ಯಾಕೆಂದ್ರೆ ಅವರು ಇದ್ದಾರೆ, ಅವ್ರು ಒಂದೇಳೆ ಅವ್ರ ಕಾಲ ಮುಗಿಸೋದು ರಾಮತ್ ಬೇರೆ. ಹೀಗಾಗಿ ಇವತ್ತು ಯಡಿಯೂರಪ್ಪನ ಎದುರಾಕೊಳ್ಳುವಂಥ ಶಕ್ತಿ ಅಥವಾ ಅವ್ರನ್ನ ಬಿಟ್ಟ ಗೆಲ್ಲಿಸೋ ಶಕ್ತಿ ಈಗಿರುವ BJP ನಾಯಕರಲ್ಲಿ ಯಾರಲ್ಲೂ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಗೊತ್ತಿರುವಂಥ ಫಿಕ್ಸ್ ವಿಚಾರ. ಇಲ್ಲಾಂದ್ರೆ ಅವ್ರು ಎಂದೋ ಯತ್ನಾಳ್ ಟೀಕೆ ಮಾಡಿದಾಗ ಯಡಿಯೂರಪ್ಪನ ಮನೆ ಕಳಿಸ್ತಿದ್ರು. ಅದು ಕಳಿಸೋ ಪ್ರಯತ್ನ ಮಾಡಿದ್ರು ಅವರು. ಆದಷ್ಟು ಸೈಡಿಗೆ ಸರಿಸಬೇಕು, ದುಡಬೇಕು, ಮಾಡಬೇಕು, ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. BL ಸಂತೋಷ್ ಅವರಾಗಿರ್ಬೋದು, ಮತ್ತು ಅದ್ರ ಜೊತೆ ನಮ್ಮ ಶಾರ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಮೋದಿಯವರಾಗಿರ್ಬೋದು.